ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಬಸು ಪ್ರಭು. ನಾನಿವತ್ತು ನಿಮ್ಮ ಜೊತೆ ಗೌರಿ ಗಣೇಶ ಹಬ್ಬದ ದಿನದ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಇವತ್ತು ಬಂದುಬಿಟ್ಟು ಸ್ವರ್ಣ ಗೌರಿ ರಥದ ದಿನದ ವಿಡಿಯೋ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಒಂದು ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ ಹಬ್ಬದ ದಿನದ್ದು. ಓಕೆನಾ? ಎಲ್ಲರಿಗೂ ಮೊದಲನೇದಾಗಿ ಸ್ವರ್ಣ ಗೌರಿ ರಥದ ಶುಭಾಶಯಗಳು. ಈ ಹಬ್ಬ ಸೆಲೆಬ್ರೇಷನ್ ಮಾಡೋದು ಹೇಗಪ್ಪ ಅಂದರೆ, ನಮ್ಮಲ್ಲಿರೋ ಏನಾದರೂ ಒಂದು ಕೋರಿಕೆನ ನೆರವೇರಿಸಲಿ ಅಂತ ಅಂದ್ಬಿಟ್ಟು ಪೂಜೆನ ಮಾಡೋದು. ಹಾಗೆಯೇ ನಮ್ಮ ಮನೇಲಿ ಬಂದುಬಿಟ್ಟು ಗೌರಿ ಹಬ್ಬದ ದಿನವೇ ಕೂಡ ಗಣೇಶನ ಕೂರಿಸಿ ಪೂಜೆನ ಮಾಡ್ತೀವಿ. ಅದು ಬಂದುಬಿಟ್ಟು ಮೊದಲಿಂದನೂ ಅದೇ ರೀತಿ ಮಾಡ್ಕೊಂಡು ಬಂದಿದ್ದಾರೆ ನನ್ನ ಹಸ್ಬೆಂಡ್ ಮನೇಲಿ. ಹಾಗಾಗಿ ನಾವು ಕೂಡ ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ. ಇವಾಗ ನಾನು ಲಾಸ್ಟ್ ವಿಡಿಯೋ ಕಂಟಿನ್ಯೂ ಪಾರ್ಟ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಅಂದರೆ ಹಬ್ಬದ ದಿನದ ಹಿಂದಿನ ದಿನ ವಿಡಿಯೋನ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ ಲಾಸ್ಟ್ ವ್ಲಾಗಲ್ಲಿ, ಅದರ ಕಂಟಿನ್ಯೂ ಪಾರ್ಟ್ ಇದಾಗಿರುತ್ತೆ. ನೈಟ್ ಬಂದುಬಿಟ್ಟು ಜಮೀನಿಂದ ಮಾವನೆಲೆ ಆಗಿರ್ಬೋದು, ಬಾಳೆ ದಿಂಡ ಮತ್ತು ಬಾಳೆ ದಿಂಡು, ಹಾಗೆಯೇ ಬಾಳೆ ಎಲೆ, ಎಕ್ಸೆಟ್ರಾ ಥಿಂಗ್ಸ್ ಎಲ್ಲ ತೊಗೊಂಡು ಬಂದಿದ್ರಾ. ಅದನ್ನೆಲ್ಲ ತೊಗೊಂಡು ಬಂದಿದ್ದಾದಮೇಲೆ ಕಾಫಿ ಎಲ್ಲ ಕುಡ್ದಿದ್ದಾದಮೇಲೆ ಇವಾಗ ಹೆಲ್ಪ್ ಮಾಡ್ತಿದ್ದಾರೆ ನನ್ನ ಹಸ್ಬೆಂಡ್ ನನಗೆ. ಬಾಳೆ ಎಲೆ ಎಲ್ಲ ನೀಟಾಗೆಲ್ಲ ಜೋಡಿಸಿ ಅದನ್ನು ತೋರಣ ಕಟ್ತಾ ಇದ್ದೀವಿ. ಹಾಗೆಯೇ ಸ್ವಲ್ಪ ನಾವು ಕಟ್ಟಿರುವಂಥ ಡೆಕೋರೇಷನ್ ಸ್ವಲ್ಪ ಅಲ್ಲಾಡ್ತಿತ್ತು, ಹಾಗೆಯೇ ಅದನ್ನು ನೀಟಾಗಿ ಕಟ್ಕೊಡಿ ಅಂತ ಅಂದ್ಬಿಟ್ಟು ಕೇಳ್ತಾ ಇದ್ದೆ. ಅದನ್ನು ಕೂಡ ಅರೇಂಜ್ ಮಾಡಿ ಕೊಡ್ತಾಯಿದ್ರು. ಸಿಕ್ಕಾಪಟ್ಟೆ ಕೆಲಸ, ಆಲ್ಮೋಸ್ಟ್ ಬೆಳಗ್ಗೆಯಿಂದ ಮಾಡಿದ್ರೂ ಕೂಡ ಕೆಲಸ ಮುಗಿತಾನೇ ಇಲ್ಲ ಅಂತಲೇ ಹೇಳ್ತೀನಿ. ಯಾಕಂದರೆ ಒಂದಾದ್ಮೇಲೆ ಒಂದು ಕೆಲಸ ಬರ್ತಾನೆ ಇರುತ್ತೆ. ಈ ಕಡೆ ಅಡುಗೆ ಮಾಡ್ಕೋಬೇಕು, ಮತ್ತು ಡೆಕೋರೇಷನ್ ಮಾಡಬೇಕು, ನೆಕ್ಸ್ಟ್ ಏನು ಮಾಡೋದು ಅಂತ ಥಿಂಕ್ ಮಾಡಬೇಕು, ಹಾಗೆ ನಾನು ಯಾವ ಥರ ರೆಡಿ ಆಗಬೇಕು ಅಂತ ಥಿಂಕ್ ಮಾಡಬೇಕು. ಸಿಕ್ಕಾಪಟ್ಟೆ ಪ್ರೆಷರ್ ಆಗಿಬಿಡುತ್ತೆ ಒಂದೊಂದು ಸತಿಗೆ. ಆದ್ರೂ ಕೂಡ ಹಿಂಗೆ ಅಂದರೆ, ಈ ಹೆಣ್ಮಕ್ಳಿಗೆ ಹಬ್ಬ ಏನಾದ್ರು ಸೆಲೆಬ್ರೇಷನ್ ಮಾಡ್ತಿದ್ದೀವಿ, ಏನಾದರೂ ಒಂದು ಸ್ಪೆಷಲ್ ದಿನ ಇದೆ ಅಂತಂದರೆ ನಿದ್ದೆನೇ ಬರಲ್ಲ ಅಂತ ಅನಿಸುತ್ತೆ. ನನಗೂ ಕೂಡ ಅಷ್ಟೇ, ನಿದ್ದೆನೇ ಬರೋದಿಲ್ಲ. ಯಾವ ಥರ ಮಾಡೋದು, ಹೇಗೆ ಮಾಡೋದು, ಬೆಳಿಗ್ಗೆ ಬೇಗ ಎದ್ದೇಳಬೇಕು, ರಂಗೋಲಿ ಬಿಡಿಸ್ಬೇಕು, ಎಕ್ಸೆಟ್ರಾ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ. ನಾನು ಅದೇ ರೀತಿ ಥಿಂಕ್ ಮಾಡ್ತಾನೇ ಇರ್ತೀನಿ ಅಂತಲೇ ಹೇಳ್ತೀನಿ. ಹಾಗೆಯೇ ಒಂದಾದ್ಮೇಲೆ ಒಂದು ಅರೇಂಜ್ಮೆಂಟ್ನ ಮಾಡ್ಕೊತಾ ಇದ್ವಿ, ಬೇಗ ಮುಗಿಸ್ಕೊಳ್ಳೋಣ. ಹಾಗೆಯೇ ಬೇಗ ಊಟನೂ ಕೂಡ ಮುಗಿಸ್ಕೊಂಡು ಮಲ್ಕೊಂಬಿಟ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು ಅಂತ ಅಂದ್ಬಿಟ್ಟು ಆ ಪ್ಲ್ಯಾನ್ನು ಕೂಡ ಮಾಡ್ಕೊತಾ ಇದ್ವಿ. ಹಂಗೆ ಡೆಕೋರೇಷನ್ ಎಲ್ಲ ಮಾಡಿ ಮುಗಿಸಿದ್ದಾದಮೇಲೆ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಬಿಡಬೇಕಾಗಿತ್ತು. ಅದೊಂದು ಬ್ಯಾಲೆನ್ಸ್ ಇತ್ತು ಕೆಲಸ. ಅದನ್ನು ಒಂದು ಸ್ವಲ್ಪ ಅರೇಂಜ್ ಮಾಡಿಕೊಟ್ಬಿಟ್ರೆ ನಾನು ನೆಕ್ಸ್ಟ್ ಬಂದುಬಿಟ್ಟು ತಟ್ಟೆ ಸ್ವಲ್ಪ ಜೋಡಿಸ್ಕೊಂಡಿರುತ್ತೆ ಅಲ್ವಾ. ಅಂದರೆ ಜಸ್ಟ್ ಏನಿಲ್ಲ, ನಾವು ವೆರೈಟಿ ತಿಂಡಿ ಅನ್ನೋ ಥರ ಏನೂ ಮಾಡಲ್ಲ. ಮೊದಲಿಂದ ನಮ್ಮ ಮನೇಲಿ ಯಾವ ಥರ ಮಾಡ್ಕೊಂಡು ಬರ್ತಾಯಿದ್ರು, ಅದನ್ನು ಕಂಟಿನ್ಯೂ ಮಾಡ್ತಿದ್ದೀನಿ ಅಷ್ಟೇ. ಹಣ್ಣುಗಳೆಲ್ಲನೂ ಇಟ್ಬಿಟ್ಟು ಪೂಜೆನ ಮಾಡ್ತೀವಿ ಅಷ್ಟೇ. ಹಾಗೆ ನೈವೇದ್ಯಕ್ಕೆ ಮನೇಲಿ ಮಾಡಿರೋ ತಿಂಡಿ ಅಂದರೆ ಕಡುಬು ಆಗಿರ್ಬೋದು, ಈ ಥರ ಐಟಮ್ಸ್ನ ಇಟ್ಟು ಪೂಜೆನ ಮಾಡೋದು. ಅದನ್ನು ಬಿಟ್ಟು ಎಕ್ಸ್ಟ್ರಾ ಅನ್ನೋ ಥರ ಏನಿಲ್ಲ. ಹಾಗೆಯೇ ಇವಾಗ ಲೈಟಿಂಗ್ಸ್ನು ಕೂಡ ಅರೇಂಜ್ ಮಾಡ್ಕೊಂಡಿದ್ದಾದಮೇಲೆ ಇವಾಗ ಆನ್ ಮಾಡಿ ನೋಡ್ತಾ ಇದ್ದೀವಿ, ಚೆಕ್ ಮಾಡ್ತಿದ್ದೀವಿ. ಚೆನ್ನಾಗಿ ಕಾಣಿಸ್ತಿದೆಯೇನು ಅಂತ ಅಂದ್ಬಿಟ್ಟು ಅದಾದಮೇಲೆ ಸ್ವಲ್ಪ ನಾನು ಹೇಳ್ದೆ ಅಲ್ವಾ, ತಟ್ಟೆಗಳನ್ನ ಇಟ್ಬಿಟ್ರೆ ನನ್ನ ಕೆಲಸ ಎಲ್ಲ ಮುಗೀತು. ಆದರೂ ಸಣ್ಣ ಪುಟ್ಟ ಹೂ ಎಲ್ಲ ಜೋಡಿಸ್ಕೊಳ್ಳೋದಾಗಿರ್ಬೋದು ಅದೆಲ್ಲ ಇತ್ತು ಅಲ್ವಾ, ಅದನ್ನೆಲ್ಲ ಹಂಗೆ ಮಾಡ್ಕೋತಾ ಇದ್ದೆ. ಫೈನಲ್ ಲುಕ್ಕು ನೈಟ್ ಇಷ್ಟು ಅರೇಂಜ್ ಮಾಡಿ ಬಿಟ್ಟೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ಬೇಗ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇದು ಬಂದುಬಿಟ್ಟು ನೆಕ್ಸ್ಟ್ ಡೇ ನಾನು ಈ ಸ್ಯಾರಿನ ವೇರ್ ಮಾಡ್ತಾ ಇದ್ದೀನಿ. ಈ ಸ್ಯಾರಿ ಬಂದುಬಿಟ್ಟು ನಾನು ಅಮ್ಮನ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬನ ಸೆಲೆಬ್ರೇಷನ್ ಮಾಡಿದೆ ಅಂತ ಹೇಳಿದ್ದೆ ಅಲ್ವಾ. ಆ ಸ್ಯಾರಿ ಅಮ್ಮ ಕೊಡಿಸಿದ್ದು. ಇದು ಸ್ಯಾರಿ ಎಷ್ಟೊಂದು ಚೆನ್ನಾಗಿದೆ ನೋಡಿ. ತುಂಬ ಲೋ ಬಜೆಟ್ ಅನ್ನೋದಕ್ಕಿಂತ 500 ರುಪೀಸ್ ಅಷ್ಟೇ ಈ ಸ್ಯಾರಿಗೆ ಅಮೌಂಟ್ ಬಂದುಬಿಟ್ಟು. ಲುಕ್ ಮಾತ್ರ ಸಖತ್ತಾಗಿ ಕೊಡ್ತಿದೆ ಅಂತಲೇ ಹೇಳ್ಬೋದು. ಬ್ಲೌಸ್ ಡಿಸೈನು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಸ್ಟಿಚ್ ಕೂಡ ಮಾಡಿಕೊಟ್ಟಿದ್ದಾರೆ ನನಗೆ. ಫೈನಲ್ ಲುಕ್ ನೀವು ನೋಡ್ತಾ ಇರ್ಬೋದು. ಈ ಥರ ಕಾಣಿಸ್ತಾ ಇದೆ, ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ಅಂದರೆ ಚೆನ್ನಾಗಿ ಕಾಣಿಸ್ತಿದೆಯಾ ಸ್ಯಾರಿ ಏನು ಅಂತ ಕೆಲವೊಂದಿಷ್ಟು ಫೋಟೋಸ್ನ ನಾನು ಶೇರ್ ಮಾಡ್ಕೊತೀನಿ. ನೀವು ನೋಡ್ತಾ ಇರ್ಬೋದು. ಮಸ್ತಾಗಿತ್ತು ಅಂತ ನನಗೇನೆ ಫೀಲ್ ಆಗ್ತಾ ಇತ್ತು. ನಾನು ರೆಡಿಯಾಗಿರೋ ತುಂಬ ಇಷ್ಟ ಆಗಿಬಿಟ್ರಂತೂ ಯಾವಾಗಲೂ ಕನ್ನಡಿ ಮುಂದೆ ನಿಂತೇ ಇರ್ತೀನಿ ಅಂತಲೇ ಹೇಳ್ತೀನಿ. ಹಾಗೆಯೇ ಯಾವ ಥರ ಕಾಣಿಸ್ತಿದೆ ಅಂತಂದ್ಬಿಟ್ಟು ನಿಮ್ಮ ಜೊತೆ ಕ್ಲಿಪ್ಪಿಂಗ್ನ ಕೂಡ ಶೇರ್ ಮಾಡಿಕೊಂಡೆ. ಇದೆಲ್ಲ ಆದಮೇಲೆ ಮಧ್ಯಾಹ್ನ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡ್ಕೋಬೇಕಲ್ವಾ. ಅದೊಂದು ಸಿಕ್ಕಾಪಟ್ಟೆ ಕೆಲಸ ಅಂತಲೇ ಹೇಳ್ತೀನಿ. ಅಡುಗೆ ಕೆಲಸ ಎಲ್ಲ ಶೇರ್ ಮಾಡ್ಕೊಳ್ಳೋಣ ಅಂತಂದರೆ ಅದು ತುಂಬ ಟೈಮ್ ಇಡಿಸ್ಬಿಡುತ್ತೆ ಅಂದ್ಬಿಟ್ಟು ನಾನು ಅದನ್ನ ಸ್ಕಿಪ್ಪೇ ಮಾಡಿಬಿಟ್ಟೆ. ಜಸ್ಟ್ ಪೂಜೆ ಮಾಡಿರೋದು ಮಾತ್ರ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು. ಹಾಗೇನೆ ಇವಾಗ ನೀವು ನೋಡ್ತಾ ಇರ್ಬೋದು, ರಂಗೋಲಿ ಕೂಡ ಬಿಡಿಸ್ಕೊಂಡಿದ್ದೆ ಬೆಳಗ್ಗೆ. ರಂಗೋಲಿ ಡಿಸೈನ್ ಯಾವ ಥರ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ಓಕೆನಾ? ರಂಗೋಲಿ
ರಂಗೋಲಿ ಡಿಸೈನ್ನ ಕ್ಯಾಪ್ಚರ್ ಮಾಡ್ಕೊಳ್ಳೋಣ ಅಂತ ಬಂದಾಗ ಹನುಮಂತನ ಅವರ ದರ್ಶನ ಕೂಡ ಆಯಿತು. ಅವರು ಬೆಳ್ಳುಳ್ಳಿ ಎಲ್ಲ ಕಿತ್ಕೊಂಡು ತಿಂತಾ ಕೂತಿದ್ರು ಸೊ ನಮ್ಮ ಮನೆ ಟೆರೆಸ್ ಮೇಲೆ. ಸೊ ಹಂಗೇನೆ ಅದೊಂದು ಕ್ಲಿಪ್ಪಿಂಗ್ನ ತಗೊಂಡು ಇವಾಗ ಪೂಜೆಗೆ ಅರೇಂಜ್ ಮಾಡ್ಕೋತಾ ಇದ್ದೀವಿ. ಒಂದು ಒಳ್ಳೆ ಟೈಮಲ್ಲಿ ಪೂಜೆನೆಲ್ಲ ಮಾಡ್ಕೋಬೇಕು ಅಂತ ಹೇಳ್ತಾರೆ ಅಲ್ವಾ, ಹಾಗೇನೆ ಒಂದು ಒಳ್ಳೆ ಟೈಮಲ್ಲೇ ಕೂಡ ನಾವು ಗಣಪತಿನ ಕೂರಿಸ್ಬೇಕಾಗಿರುತ್ತೆ. ಸೊ ಆ ಟೈಮ್ಗೋಸ್ಕರ ವೆಯ್ಟ್ ಮಾಡ್ತಿದ್ವಿ. ಆ ಟೈಮ್ ಬಂದುಬಿಟ್ಟು 9 ಗಂಟೆ ಒಳಗಡೆ ಇತ್ತು. ಹಾಗಾಗಿ ನಾವು ಬೇಗ ಬೇಗ ಎಲ್ಲ ಕೆಲಸನೂ ಕೂಡ ಮುಗಿಸ್ಕೊತಾ ಇದ್ದೀವಿ. ಸೊ ನೀವು ಯಾರಾದರೂ ನಿಮ್ಮ ಮನೆಯಲ್ಲಿ ಗೌರಿ ಗಣೇಶನ ಕೂರಿಸಿ ಪೂಜೆನ ಮಾಡ್ತೀರಾ ಅಥವಾ ಬೇರೆ ಸಪ್ರೇಟ್ ಬೇರೆ ಥರ ಯಾವ ಥರ ಸೆಲೆಬ್ರೇಷನ್ ಮಾಡ್ತೀರಾ ಅಂತಲೂ ಹೇಳಿ. ಅದನ್ನು ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಆಯಿತಾ. ನಾನು ಆಲ್ಮೋಸ್ಟ್ ಕೇಳ್ತಾನೆ ಇರ್ತೀನಿ ನಿಮ್ಗೆ ಏನು ಅನ್ನಿಸ್ತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಅಂತ. ಬಟ್ ತುಂಬ ಜನ ಕಮೆಂಟ್ ಮಾಡೋದೇ ಇಲ್ಲ. ಬಟ್ ವ್ಯೂಸ್ ಬರ್ತಾ ಇದೆ, ಬಟ್ ಕಮೆಂಟ್ ಯಾಕೆ ಬರ್ತಾ ಇಲ್ಲ ಅನ್ನೋದೇ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ಆಯ್ ಅಂತನಾದ್ರು ಮಾಡಿ, ಇಲ್ಲ ನಿಮ್ಗೆ ಏನು ಅನ್ನಿಸ್ತು ಅಂತನಾದರೂ ಕಮೆಂಟಲ್ಲಿ ತಿಳಿಸಿ, ಓಕೆನಾ. ಆಗ ನನಗೊಂದು ಗೊತ್ತಾಗ್ಬಿಡುತ್ತೆ ಯಾವ ಥರ ಇತ್ತು ಅನ್ನೋದು ಅಲ್ವಾ. ಸೊ ಅದಕ್ಕೋಸ್ಕರ ಕೇಳ್ತಿದ್ದೆ. ನೋಡೋರಿಗೆ ಅಟ್ಲೀಸ್ಟ್ ಒಂದು ಮೆಸೇಜ್ ಹಾಕೋಕ್ಕಾಗಲ್ವಾ, ಹಾಕ್ಬಹುದು. ಪ್ಲೀಸ್ ದಯವಿಟ್ಟು ಒಂದು ಮೆಸೇಜ್ ಒಂದು ಕಮೆಂಟ್ ಹಾಕಿ ಅಂತ ಕೇಳ್ಕೊತೀನಿ, ಓಕೆನಾ. ನನ್ನ ಹಸ್ಬೆಂಡ್ದು ಫಸ್ಟ್ ಪೂಜೆ ಆಯಿತು. ಅಂದರೆ ಮೊದಲು ಆರೇ ಅಲ್ವಾ ಪೂಜೆ ಮಾಡಬೇಕಾಗಿರೋದು, ಇಲ್ಲ ಅಂತಂದರೆ ನಮ್ಮ ಮಾವ ಮಾಡ್ತಾರೆ. ಸೊ ನಮ್ಮ ಮಾವ ಬಂದುಬಿಟ್ಟು ಸ್ನಾನಕ್ಕೆ ಕೂತಿರೋದ್ರಿಂದ ನನ್ನ ಹಸ್ಬೆಂಡ್ ಫಸ್ಟ್ ಪೂಜೆನೆಲ್ಲ ಮುಗಿಸ್ಕೊಂಡ್ರು. ಅದಾದಮೇಲೆ ಇವಾಗ ನಾನು ಪೂಜೆನ ಮಾಡ್ತಾ ಇದ್ದೀನಿ.
ನಂದು ಕೂಡ ಪೂಜೆ ಮುಗೀತು. ಐ ಆಮ್ ಬ್ಲೆಸ್ಡ್ ಅಂತಲೇ ಹೇಳ್ಬೋದು. ಸೊ ನನಗೊಂದು ಪ್ರಸಾದ ಸಿಕ್ತು ಅಂತಲೇ ಹೇಳ್ತೀನಿ. ಸಿಕ್ಕಾಬಟ್ಟೆ ಖುಷಿ ಆಗೋಯ್ತು. ಆ ಕ್ಷಣ ನಾನು ಬಿದ್ದ ತಕ್ಷಣ ನನ್ನ ಹಸ್ಬೆಂಡ್ ಫೇಸ್ ನೋಡಿದ್ರಾ ಅಂತ. ಸೊ ಒಂಥರ ಖುಷಿ ಅಂತಲೇ ಹೇಳ್ಬೋದು. ಅಂದರೆ ಪೂಜೆ ಎಲ್ಲ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಅಂತಲೇ ಅನ್ಕೋಬೋದು. ಏನೋ ಕೊಟ್ಬಿಟ್ಟ ಅನ್ನೋದಕ್ಕಿಂತ ನಾನು ತುಂಬ ಚೆನ್ನಾಗಿ ಮಾಡಿದೆ, ನನಗಂತೂ ಮನಸ್ಸಿಗೆ ತೃಪ್ತಿ ಆಯಿತು ಅನ್ನೋ ಥರ ಫೀಲ್ ಆಯಿತು. ಆಮೇಲೆ ಇವಾಗ ನಮ್ಮ ಅತ್ತೆ ಪೂಜೆ ಮಾಡಾಯಿತು, ಹಾಗೇನೆ ನಮ್ಮ ಮಾವ ಕೂಡ ಪೂಜೆನೆಲ್ಲ ಮುಗಿಸ್ಕೊಂಡ್ರು. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಟಿಫನ್ನ ಬಂದ್ಬಿಟ್ಟು ಇಡ್ಲಿನ ಮಾಡಿದ್ವಿ ಅಂತ ಹೇಳಿದೆ ಅಲ್ವಾ. ಸೊ ಇಡ್ಲಿನೂ ಕೂಡ ತಿಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿದೆ. ಏಕಂತಂದರೆ ಸ್ವಲ್ಪ ಬ್ಯುಸಿ ಆಗಿಬಿಟ್ರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗೋಗ್ಬಿಡುತ್ತೆ, ಟಯರ್ಡ್ ಆಗೋಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಕಂಪ್ಲೀಟ್ ಮನೆಯವರೆಲ್ಲ ನಿಧಾನಕ್ಕೆ ನೆಮ್ಮದಿಯಾಗಿ ಮನೇಲಿ ಪೂಜೆಯನ್ನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ನೆಮ್ಮದಿಯಾಗಿ ತಿಂಡಿ ಎಲ್ಲ ತಿಂದು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಆಮೇಲೆ ಮಧ್ಯಾಹ್ನದ ಅಡುಗೆ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನಿದ್ದೆ. ಮಧ್ಯಾಹ್ನ ಅಡುಗೆಗೆ ಬಂದುಬಿಟ್ಟು ನಾರ್ಮಲಾಗಿ ಮಾಮೂಲಿ ಅಲ್ವಾ, ಅಂತಂದರೆ ಅನ್ನ ಸಾಂಬಾರು, ಪಾಯಸ, ಹುಳಿ, ಒಬ್ಬಟ್ಟು, ಪಲ್ಯ, ಕೋಸಂಬರಿ, ಸೊ ಎಕ್ಸೆಟ್ರಾ. ಸೊ ಈ ಥರನೇ ಹಬ್ಬನ ಅಡುಗೆನ ಮಾಡಿಕೊಂಡು ಊಟನೂ ಕೂಡ ಮುಗಿಸ್ಕೊಂಡ್ವಿ. ಸೊ ನೆಕ್ಸ್ಟ್ ಇದ್ರ ಕಂಟಿನ್ಯೂ ಪಾರ್ಟ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ, ಓಕೆನಾ. ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಸೊ ಇಷ್ಟ ಅಂದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನೂ ನೋಡಿ ಅಂತ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ನಮ್ಮ ಕಂಪ್ಲೀಟ್ ಗಣಪತಿನ ನಾನು ಲಾಸ್ಟ್ ಕ್ಲಿಪ್ಪಿಂಗಲ್ಲಿ ಶೇರ್ ಮಾಡ್ಕೊತಿದ್ದೀನಿ. ಸೊ ಹೇಗಿದೆ ನಮ್ಮ ಮನೆ ಗಣಪತಿ ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ, ಓಕೆನಾ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.